ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ಸಂಚಿಕೆಗಳಿಂದಲೂ ಕೂಡ ಪ್ರಕಟಣೆಯ ಪುಸ್ತಕದಲ್ಲಿ ಪ್ರಾಮುಖ್ಯವಾಗಿ 7 ಸಭೆಗಳ ಕುರಿತಾಗಿ ನಾವು ಮಾತನಾಡುತ್ತಾ ಬರುತ್ತಾ ಇದ್ದೇವೆ. ಅದರಲ್ಲಿ ಕಳೆದ ಸಂಚಿಕೆಯಲ್ಲಿ 7 ಸಭೆಗಳ ಕುರಿತಾಗಿ ಒಂದು ಪರಿಚಯವನ್ನು ಮಾಡಿ ನಾವು ಎಫೆಸ ಸಭೆಯ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ಈ ಒಂದು ಸಭೆಯಲ್ಲೂ ಕೂಡ ಸ್ಮುರ್ನ ಸಭೆಯ ಕುರಿತಾಗಿ ನಾವು ಕೇಳಿ ತಿಳಿದುಕೊಂಡು ಬನ್ನಿ. ಪ್ರೈಸ್ ಲಾರ್ಡ್. ನಾವು ಕಳೆದ ಸಂಚಿಕೆಯಿಂದ 7 ಚರ್ಚಸ್ ಈ 7 ಸಭೆಗಳ ಕುರಿತಾಗಿ ನಾವು ಮಾತನಾಡ್ತಾ ಬರ್ತಿದ್ವಿ. ನೀವು ಕಳೆದ ಸಂಚಿಕೆಯಲ್ಲಿ ಇಂಟ್ರೊಡಕ್ಷನ್ ಕುರಿತಾಗಿ 7 ಸಭೆಗಳ ಕುರಿತಾಗಿ ಪರಿಚಯ ಮಾಡಿದ್ರಿ. ಲಾಸ್ಟ್ ಎಪಿಸೋಡ್ ನಾವು ಎಫೆಸ ಸಭೆಯ ಕುರಿತಾಗಿ ನೋಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ಸ್ಮುರ್ನ ಸಭೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ಪರ್ಟಿಕ್ಯುಲರ್ ಕ್ವಶನ್ ಕೇಳಬೇಕೆಂಬುದನ್ನು ಇಷ್ಟಪಡ್ತೀನಿ. ಏನಂದರೆ ಈ 7 ಸಭೆಗಳ ಕುರಿತಾಗಿ ದೇವರು ಮಾತನಾಡಬೇಕಾದ್ರೂ ಕೂಡ ದೇವರು ಒಂದು ಟೈಟಲ್ ಮೂಲಕವಾಗಿ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಆದ್ಯಂತನಾಗಿರುವಂಥ ದೇವರು ಹೇಳುವುದೇನೆಂದರೆ 7 ದೀಪಸ್ತಂಭಗಳ ಮಧ್ಯದಲ್ಲಿ ಸಂಚರಿಸುವ ದೇವರೆಂಬುದಾಗಿ. ಈ ರೀತಿಯಾಗಿ 7 ಸಭೆಗಳ ಕುರಿತಾಗಿ ಅವರು ಮಾತನಾಡೋದಕ್ಕಿಂತ ಮುಂಚಿತವಾಗಿ ಒಂದು ಟೈಟಲ್ ಮೂಲಕ ಮಾತನಾಡ್ತಾರೆ. ಸೊ ಅದರ ಇಂಪಾರ್ಟೆನ್ಸ್ ನೀವು ಹೇಳೋದಾದರೆ ಬಹಳ ಅನುಕೂಲವಾಗಿರುತ್ತೆ. ಇವಾಗ ನೀವು ಇದನ್ನ ಓದಬೇಕು, ಟೈಟಲ್ಸ್ನೆಲ್ಲ ವೈಯಕ್ತಿಕವಾಗಿ ಓದಬೇಕು ಅಂತ ಕೇಳಿದ್ರೆ ಅದಕ್ಕಿಂತ ಮುಂಚಿತವಾಗಿ 1ನೇ ಅಧ್ಯಾಯ ಚೆನ್ನಾಗಿ ಓದಬೇಕು. 1ನೇ ಅಧ್ಯಾಯದಲ್ಲಿ 7 ಸಭೆಗಳ ಟೈಟಲ್ಸ್ ಎಲ್ಲ ಒಳಗೆ ಕೊಡೋಕ್ಕಿಂತ ಮುಂಚೆ ಓವರ್ ಆಗಿ ಯೇಸು ಬಗ್ಗೆ ಒಂದು ವಿಷಯ ಹೇಳ್ತಾರಲ್ಲಿ. ಅವರ ಎಕ್ಸಾಂಪಲ್ಸ್ ಅಲ್ಲಿ ಹೇಳ್ತಾರೆ ಅವರು ಯಾವ ರೀತಿ ಇದ್ರು ಎಂಬುದಾಗಿ. ಹೆಚ್ಚು ಕಡಿಮೆ 11 ವಾಕ್ಯದಿಂದ ಹಿಡಿದು 18ನೇ ವಾಕ್ಯದವರೆಗೂ ಇದೆ. ಈ ಒಂದು 11ರಿಂದ 18ರವರೆಗೂ ಕ್ರೈಸ್ಟ್ ಬಗ್ಗೆ ಇರುವಂತ ಎಕ್ಸಾಂಪಲ್ ಇನ್ನು ಚೆನ್ನಾಗಿ ಹೇಳ್ಬೇಕು ಅಂದ್ರೆ ಕ್ರೈಸ್ಟ್ ಯಾವ ರೀತಿ ಇರ್ತಂದ್ರೆ ಈ ರೀತಿ ಇಲ್ಲ. ಅವರು ಒಂದೊಂದು ಕಡೆ ಒಂದೊಂದ್ ತರ ಇರ್ತಾರೆ. ಹಾಗಾದ್ರೆ ಬೇರೆ ಬೇರೆ ರೂಪ ಅಂತ ಕೇಳಿದ್ರೆ ಅದು ಕೂಡ ಇಲ್ಲ. ನೀವು ಯಾವ ರೀತಿ ಅವ್ರನ್ನ ನೋಡ್ತೀರೋ ಅವ್ರು ನಿಮ್ಮನ್ನ ಯಾವ ರೀತಿ ನಿಮಗೆ ತೋರಿಸ್ಕೋಬೇಕು ಅಂತ ಇಷ್ಟಪಡ್ತಾರೋ. ಉದಾಹರಣೆಗೆ ಇಸ್ರಾಯೇಲ್ ಜನಗಳಿಗೆ ಪಸ್ಕದ ಕುರಿಮರಿಯಾಗಿ ಅವ್ರಲ್ಲಿ ಕುರಿಮರಿ ಇದೆ ಅಲ್ಲಿ. ಆದ್ರೆ ನಿಮಗೆ ಆ ಕುರಿಮರಿ ಯಾರು? ಯೇಸು ಕ್ರಿಸ್ತನು ಇಲ್ವಾ? ಜೀವವೃಕ್ಷದ ಮರವಿದೆ. ಆದಾಮರಿಗೆ ಜೀವವೃಕ್ಷದ ಮರ. ನಮಗೆ ಯಾರದು? ಯೇಸು ಕ್ರಿಸ್ತನು. ಈ ರೀತಿಯಾಗಿ ಒಂದೊಂದರ ಹಿಂದೆ ಕ್ರೈಸ್ಟ್ ಕಾಣಿಸ್ತಾರೆ. ಹೌದು. ಆ ಕ್ರೈಸ್ಟ್ ಯಾರಿಗೆ ಯಾವ ರೀತಿ ತೋರಿಸ್ತಾರೆ ಎನ್ನುವಂಥದ್ದು ಅವರ ಅವಶ್ಯಕತೆಗೆ ತಕ್ಕ ಹಾಗೆ. ನಿಮಗೆ ಕ್ರೈಸ್ತರನ್ನು ಯಾವ ರೀತಿ ತೋರಿಸಕ್ಕೆ ಇಷ್ಟಪಡ್ತಾರೆ ಅದು ಬೇರೆ, ಅದು ನನಗಿಲ್ಲ. ಆ ತರ ನನಗೆ ಬೇರೆ ತರ ಇರುತ್ತೆ. ಅವರಿಗೆ ದೂತನಾದವನಾಗಿ ಪ್ರಕಟವಾದರು. ಯಾರಿಗೆ? ಇಸ್ರಾಯೇಲ್ ಜನಗಳಿಗೆ ನ್ಯಾಯಸ್ಥಾಪಕರಲ್ಲಿ ದೂತನಾದವನಾಗಿ. ಆದ್ರೂ ನನಗೆ ಕೃಪೆಯುಳ್ಳವನಾಗಿ ಪ್ರಕಟವಾದರು. ಪಾಪಗಳನ್ನು ಕ್ಷಮಿಸುವಾತನು. ಈಗ ಪಾಪಗಳನ್ನ ಕ್ಷಮಿಸುವಾತನಾಗಿ ಅವ್ರಿಗೆ ತೋರಿಸಿದ್ರೆ ಅವ್ರಿಗೆ ಅದು ಅರ್ಥ ಆಗಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ವಿಧದಲ್ಲಿ ಪ್ರಕಟಿಸುತ್ತಾರೆ. ಇವೆಲ್ಲವನ್ನ ಸೇರಿಸಿ ನೋಡಿದ್ರೆ ಒಬ್ಬ ಕ್ರೈಸ್ಟ್ ಸಿಗ್ತಾರಲ್ಲಿ. ಈಗ ಎಲ್ಲವನ್ನ ಸೇರಿಸಿದ ಇಲ್ಲಿದ್ದಾರೆ 1ನೇ ಅಧ್ಯಾಯದಲ್ಲಿ. ಆದರೆ ತನ್ನನ್ನ ಒಂದೊಂದು ವಿಧಾನವನ್ನ ಯಾಕೆ ಆ ರೀತಿ ತೋರಿಸಿದ್ರು ಅಂತ ಕೇಳಿದ್ರೆ, ಒಂದೊಂದು ಸಭೆಗೂ ತನ್ನ ಆ ರೀತಿ ತೋರಿಸ್ತಾರೆ, ಒಂದೊಂದು ವಿಧವಾಗಿ ತೋರಿಸ್ತಾರೆ. ಅಂದ್ರೆ ಆ ಪಾಠನ ಒಂದು ತೆಗೆದು ತೋರಿಸ್ತಾರೆ. ಉದಾಹರಣೆಗೆ ಇವಾಗ ಹೇಳಿದೆ, ನಿಮ್ಗೆ ಅರ್ಥ ಆಗುತ್ತೆ ನೋಡಿ. 2ನೇ ಅಧ್ಯಾಯದಿಂದ 3ನೇ ಅಧ್ಯಾಯದವರೆಗೂ ಅದಿದೆ. 7 ವಿಧವಾಗಿ ಇದೆ ಅಲ್ಲಿ. ಅದರಲ್ಲಿ ಎಫೆಸ ಸಭೆಗೆ ನೋಡುವುದಾದರೆ 7 ದೀಪಸ್ತಂಭಗಳ ನಡುವೆ ತಿರುಗಾಡುವಾತನು ಹೇಳುವುದೇನೆಂದರೆ, ಅದರಲ್ಲೂ ಬಲಗೈಯಲ್ಲಿ 7 ನಕ್ಷತ್ರಗಳನ್ನು ಹಿಡಿದವನಾಗಿ 7 ದೀಪಸ್ತಂಭಗಳ ನಡುವೆ ತಿರುಗಾಡುವಾತನು ಹೇಳುವುದೇನೆಂದರೆ. ಈಗ ಇದು ಬಂದು ಟೈಟಲ್ ಅಲ್ಲಿ ತೋರಿಸ್ತಾರೆ ಈ ರೀತಿಯಾಗಿ. ಯಾಕೆ ಆ ರೀತಿ ಅಂತ ನೋಡುವುದಾದರೆ, ಇವರ ಕೈಯಲ್ಲಿರುವಂತ 7 ನಕ್ಷತ್ರಗಳು ಏನಂತ ಕೇಳಿದ್ರೆ 7 ಸಭೆಗಳ ದೂತರು ಎಂಬುದಾಗಿ ಹಿಂದಿನ ಅಧ್ಯಾಯ 1ನೇ ಅಧ್ಯಾಯದಲ್ಲಿ ಅದನ್ನ ಹೇಳಿದ್ದಾರೆ. ಸೊ ಈ 7 ಸಭೆಗಳಿಗೆ ಬರೆಯುವಂತಹ ದೇವರು ಎಂತವರಾಗಿದ್ದಾರೆ ಅಂದ್ರೆ ಸಭೆಗಳ ನಡುವೆ ತಿರುಗಾಡುವಾತನಾಗಿದ್ದಾರೆ. ಈ ಒಂದನ್ನು ಮಾತ್ರ ನೀವು ಧ್ಯಾನ ಮಾಡಬೇಕಲ್ಲಿ. ಆದಾಮನ ಬಳಿ ಸಂಚರಿಸುವಂತೆ ಬಂದನು. ಆದಾಮನ ಓಡಿ ಹೋಗಿ ಮರದ ಹಿಂದೆ ಬಚ್ಚಿಟ್ಟುಕೊಂಡ. ಅದರ ನಂತರ ದೇವರು ಯಾರ ಜೊತೆ ತಿರುಗಾಡ್ಲಿಲ್ಲ. ಅನಂತರ ದೇವರು ಸಂಚರಿಸಿದ ಯಾರ ಜೊತೆ ಅಂತ ಕೇಳಿದ್ರೆ ಅನೋಕ ನದಿಗೆ ಸಂಚರಿಸುತ್ತಾ ಇದ್ದರು. ಸತ್ಯವೇದ ಹೇಳುತ್ತೆ ವಾಕ್ ವಿತ್ ದ ಗಾಡ್ ಅಂತ ಹೇಳಿ. ಅದಾದ್ಮೇಲೆ ಯಾರ ಹತ್ರ ಸಂಚಾರ ಮಾಡಿದ್ರು ಅಂದ್ರೆ ನೋಹನ ಜೊತೆಯಲ್ಲಿ. ನೋಹನು ದೇವರೊಂದಿಗೆ ಸಂಚರಿಸುತ್ತಾ ಇದ್ದ. ಅದರೊಂದಿಗೆ ಇವರೆಲ್ಲ ಹೊರಟೋದ್ರು. ಅದಾದ ನಂತರ ದೇವರು ಹೇಳ್ತಾರೆ, ನಿಮ್ಮ ನಡುವೆ ವಾಸ ಮಾಡುವ ಹಾಗೆ ನನಗೊಂದು ಗೂಡಾರವನ್ನು ಹಾಕಿರಿ ಮೋಶೆಯ ಬಳಿಯಲ್ಲಿ. ಆ ಗೂಡಾರ ಇರಬೇಕಾದ್ರೆ ಅವರು ಪಾಪವನ್ನ ಮಾಡಿದ್ರು. ಅದರೊಂದಿಗೆ ಗೂಡಾರ ಹೊರಗೋಯ್ತು. ಪಾಳೆಯಿಂದ ಆಚೆ ಆಲಯವನ್ನು ಕಟ್ತಾರೆ. ಆಲಯದ ನಡುವೆ ವಾಸ ಮಾಡ್ತೀನಿ ಅಂತ ಹೇಳ್ತಾರೆ. ಆಲಯದಲ್ಲಿ ಪಾಪ ಬಂತು, ಹೊರಗೋಯ್ತು. ಈ ರೀತಿ ಹೊರಗೆ ಹೋದ ದೇವರು ಇವಾಗ ಹೇಳ್ತಾ ಇದ್ದಾರೆ 7 ಸಭೆಗಳ ನಡುವೆ ಸಂಚರಿಸುತ್ತೇನೆ. ಹಾಗಾದ್ರೆ ಓವರ್ ಆಲ್ ಆಗಿ 4000 ವರ್ಷವಾಗಿ ಅವರ ಒಂದು ಭಯಕ್ಕೆ ಈ ವಾಕಿಂಗ್ ಅಲ್ಲಿ ಇದೆ. ಹಾಗಾದ್ರೆ ಎಫೆಸ ಸಭೆಗೆ ತರನ್ನು ಪ್ರಕಟಿಸಬೇಕಾದ್ರೆ ನಾನು ಸಭೆಯ ನಡುವೆ ಸಂಚರಿಸುವ ದೇವರಾಗಿದ್ದೇನೆ. ನಾವೇ ಅನ್ಕೊಂತೀವಿ ಅವರು ತಂದೆಯ ಬಲಪಾರ್ಶ್ವದಲ್ಲಿ ಆಸನರೂಢನಾಗಿದ್ದಾನೆ ಎಂಬುದಾಗಿ. ಅಲ್ಲಿ ಕೂತಿರುವುದು ಅವರ ಒಂದು ಸ್ಥಾನ, ಸಂಚರಿಸುವುದು ಅವರ ಸ್ವಭಾವ. ಇದುವೇ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಈ ಸಭೆಯ ಬಳಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಐ ಆಮ್ ವಾಕಿಂಗ್ ವಿತ್ ಯು. ನೀವು ಈ ಸಭೆಯ ಬಳಿ ಹೋಗಿ ಆ ಕಾರ್ಯವನ್ನ ನೋಡಿ. ಈ ಸಭೆ ಬಂದು ಬಹಳ ಉಪದ್ರವದ ಒಳಗೆ ಹೋಗಿರುತ್ತೆ. ಅಪೊಸ್ತಲಕರಾದ ಸಭೆ. ಆ ಸಭೆಯಲ್ಲಿ ಬಹಳ ಸಮಸ್ಯೆ ಇತ್ತು. ಆದಿಯಲ್ಲಿರುವಂತಹ ಪ್ರೀತಿ ಇರಲ್ಲ. ಇವುಗಳ ನಡುವೆ ಅವರ ನಡುವೆ ಸಂಚರಿಸ್ತಾ ಇದ್ರು. ಹಾಗಾದ್ರೆ ಇಂಥ ಸಮಸ್ಯೆ ನಿನ್ನ ಬಳಿ ಇದ್ರೂ ಕೂಡ ನಿನ್ನ ಬಳಿಯಲ್ಲಿ ಸಂಚರಿಸ್ತಾರೆ ಅವರು. ನಿನ್ನ ಬಳಿ ಆದಿಯಲ್ಲಿರುವಂತಹ ಪ್ರೀತಿ ಇಲ್ಲ ಅಂತ ಹೇಳ್ತಾರೆ, ಸಂಚರಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಒಂದು ಕಾರ್ಯ ಇವರಿಗೆ ಅರ್ಥ ಆಗುತ್ತೆ. ಎರಡನೇದಾಗಿ ಸ್ಮುರ್ನ ಸಭೆಗೆ ಬರೋಣ. ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ. ಯಾಕೆ ಈ ವರ್ಡ್ ಉಪಯೋಗ ಮಾಡ್ತಾರೆ, ಸತ್ತವನಾಗಿದ್ದು ಜೀವಿತನಾಗಿ ಅಂತ ಕೇಳಿದ್ರೆ? ಸ್ಮುರ್ನ ಸಭೆಯ ಕಾಲವೇ
ಇರುವುದರಲ್ಲಿಯೇ ಬಹಳ ಉಪದ್ರವದ ಕಾಲ. ಓಕೆ. ಆ ಕಾಲಘಟ್ಟದಲ್ಲಿ ನೋಡುವುದಾದರೆ ಇವಾಗ ನಿಮಗೆಲ್ಲ ಸೇರಿಸಿ ಹೇಳ್ತೀನಿ ನೋಡಿ, ಕಾಲಘಟ್ಟ ನೋಡಿದ್ರೆ ಕ್ರಿಸ್ತಶಕ 100ರಿಂದ, ಯಾಕಂದ್ರೆ ಎಫೆಸ ಸಭೆ ಕ್ರಿಸ್ತಶಕ 100ರವರೆಗೂ, ಅಪೊಸ್ತಲನು ಕಡೆಯ ಅಪೊಸ್ತಲನಾಗಿರುವ ಯೋಹಾನನ ಸಾಯುವವರೆಗೂ ಅದರ ನಂತರ ಇರುವಂತಹ ಕಾಲವೇ ಇದು. ಈಗ ಒಬ್ಬ ಅಪೊಸ್ತಲನು ಇಲ್ಲ, ಸೆಕೆಂಡ್ ಜನರೇಷನ್ ಚರ್ಚ್ ಇದು. ಈ ಸೆಕೆಂಡ್ ಜನರೇಷನ್ ಚರ್ಚ್ ಆರಂಭ ಆಗಬೇಕಾದ್ರೆ ಇದು ಯಾವ ಕಾಲಘಟ್ಟದವರೆಗೂ ಅಂದ್ರೆ 313ರವರೆಗೂ, ಕ್ರಿಸ್ತಶಕ 313. ಯಾಕೆ ಅಂತ ಕೇಳಿದ್ರೆ 313ರಲ್ಲಿ ಕಾನ್ಸ್ಟಂಟೈನ್ ದೇವರನ್ನು ಸ್ವೀಕರಿಸ್ತಾರೆ. ಸೊ ನಡುವೆ 213 ವರ್ಷಗಳು ಸಭೆ ಮಹಾದೊಡ್ಡ ಉಪದ್ರವದ ಒಳಗೆ ಹೋಗುತ್ತೆ. ಪ್ರತ್ಯೇಕವಾಗಿ ಹೇಳ್ತಾರೆ 10 ದಿನ ಸಂಕಟದಲ್ಲಿ ಇರ್ತೀಯ ಅಂತ. ಈ 10 ದಿನ ಏನಂತ ನೋಡುವುದಾದ್ರೆ 10 ರೋಮ ಅರಸರು ಬರ್ತಾರೆ, ನೀರಿನಿಂದ ಆರಂಭಿಸಿ ಡಯಾಕ್ಲಿಷನ್ ವರೆಗೂ ನಡೆಯುತ್ತೆ. ಅದರೊಳ್ಳೆ ಇನ್ನೊಂದು ಅಭಿಪ್ರಾಯ ಇದೆ, 323ರಿಂದ 333ರವರೆಗೂ ಕಾನ್ಸ್ಟಂಟ್ ರಾಜ್ಯ ಬರೋದಕ್ಕಿಂತ ಕಡೆಯ 10 ವರ್ಷ ಡಯಾಕ್ಲಿಷನ್ ಕಾಲ. ಅದುವೇ ಇದುವರೆಗೂ ಸಭೆ ಇದ್ದದ್ರಲ್ಲಿ ಅಧಿಕ ಪಕ್ಷ ಉಪದ್ರವ ಕಾಲ. ನಾವೇನಂದ್ರೆ ಇವಾಗಲೇ ದೊಡ್ಡ ಉಪದ್ರವ ಅಂತ ನಾವು ಹೇಳ್ತಿರ್ತೀವಿ ಚರ್ಚಲ್ಲಿ, ಬಟ್ ನೀವ್ ಹೇಳೋದಾದ್ರೆ ಅವಾಗಿನ ಕಾಲದಲ್ಲಿ ಅಷ್ಟು ದೊಡ್ಡ ಉಪದ್ರವನ್ನ ಸಭೆ ಸಂಧಿಸಿದೆ. ಆ ಕಾಲದಲ್ಲಿ ಏನ್ ಅನ್ಕೊಂಡ್ರು ಅಂತ ಹೇಳಿದ್ರೆ ಕ್ರೈಸ್ತತ್ವ ಇಲ್ಲೇ ಮುಗ್ದೋಯ್ತು ಅಂತ ಅನ್ಕೊಂಡ್ರು. ಇದರಿಂದ ಕ್ರೈಸ್ತತ್ವ ಮುಗ್ದೋಯ್ತು ಅಷ್ಟೇ. ಆ 10 ವರ್ಷವನ್ನ ಸಭೆ ದಾಟುತ್ತಾ ಅಂತಾನೆ ಗೊತ್ತಿಲ್ವಂತೆ. ಆ 10 ವರ್ಷವನ್ನೇ ದೇವರು ಬರುತ್ತಾರೆ. 10 ದಿನ, ಒಂದು ದಿನ ಎನ್ನುವುದು 1 ವರ್ಷದ ಲೆಕ್ಕ. 10 ದಿನಗಳ ಸಂಕಟ ಇರುತ್ತದೆ, ಆದ್ರೂ ಮರಣದ ಪರ್ಯಂತರ. ಯಾಕೆ ಆ ರೀತಿ ಹೇಳ್ತಾರೆ ಅಂತ ನೋಡೋದಾದ್ರೆ, ಮುಗೀತು ಅಂತ ಅನ್ಕೊಂತೀಯ, ಸತ್ತವನಾಗಿದ್ದು ಜೀವಂತನಾಗಿದ್ದು ಬಂದವನು ಹೇಳುವುದೇನೆಂದರೆ ಟೈಟಲ್ ಅಲ್ಲಿ. ಅದರ ಅರ್ಥವೇನೆಂದರೆ ಇಲ್ಲಿಗೆ ಮುಗೀತು ಅಂತ ಅನ್ಕೊಂತಾರೆ. ಈ ಸಭೆಯನ್ನು ಹೇಳ್ತಾರೆ, ಸಾಯಬೇಕಾದ್ರೆ ಅಣಬಿಗಸ್ತನಾಗಿರು. ನೀನು ಸಾಯ್ತೀನಿ ಅಂತ ಅನ್ಕೋಬೇಡ, ಆದ್ರೆ ಸಾವಿನಿಂದ ಜೀವಂತನಾಗಿದ್ದು ಬಂದು ಹೇಳ್ತಾ ಇದ್ದೀನಿ, ನೀನು ಜೀವಂತವಾಗಿದ್ದು ಬರ್ತೀಯ. ಹಾಗಾದ್ರೆ ಟೈಟಲ್ ಹಿಂದೆ ಆ ಕಾಲಘಟ್ಟದಲ್ಲಿ, ಆದ್ರೆ ಇದು ಬರೆಯಲ್ಪಟ್ಟಿದ್ದು ಕ್ರಿಸ್ತಶಕ 90. ಇದು ನಡೆದಿದ್ದು 323ರಿಂದ 33ರೊಳಗೆ. ಹೆಚ್ಚು ಕಡಿಮೆ 200 ವರ್ಷ ಆದ್ಮೇಲೆ ಈ ಸಂಭವ ನಡೀತಾ ಇದೆ. ಆದರೆ ಅದಕ್ಕೆ ಬರಿಬೇಕಾದ್ರೆ ಇವಾಗ ಹೇಳ್ತಾ ಇದ್ದಾರೆ ಯೋಹಾನನ ಬಳಿಯಲ್ಲಿ, ಯೋಹಾನನಿಗೆ ತಿಳಿದ ಮಟ್ಟಿಗೆ ಸ್ಮರ್ಣ ಸಭೆಗೆ ಬರೀತಿದ್ದಾರೆ ಅಷ್ಟೇ. ಅವರು ಸತ್ತವನಾಗಿದ್ದು ಜೀವಂತನಾಗಿದ್ದು ಬಂದರು ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಅವರಿಗೆ ಸತ್ತವನಾಗಿದ್ದು ಜೀವಿತನಾಗಿ ಪ್ರಕಟಿಸಿದ್ರು ಅಂತ ನೋಡಿದ್ರೆ, ಅವರ ಮರಣಕ್ಕೆ ಆಸ್ಪದವಾದ ಪರಿಸ್ಥಿತಿಗೆ ಹೋಗ್ತಾರೆ ಎಂಬುದಾಗಿ. ಅವ್ರೇನ್ ಅನ್ಕೋತಾರೆ ಅಂದ್ರೆ ಅಷ್ಟೇ ಮುಗೀತು ಎಂಬುದಾಗಿ, ಇನ್ನು ಮುಂದೆ ಬದುಕೋದಕ್ಕೆ ನಮ್ಗೆ ದಾರಿನೇ ಇಲ್ಲ. ಆ ರೀತಿ ಅನ್ಕೋಬೇಕಾದ್ರೆ ದೇವ್ರು ಹೇಳ್ತಾರೆ, ಚಿಂತೆ ಮಾಡಬೇಡ, ನಾನು ಯಾವ ರೀತಿ ನನ್ನ ಕತೆ ಮುಗೀತು ಎಂಬುದಾಗಿ ಎಲ್ಲರೂ ಅನ್ಕೊಂಡ್ರಲ್ಲ, ಅದರ ಯಾವ ರೀತಿ ಪುನರುತ್ತರವನ್ನು ಎಲ್ಲವನ್ನ ಮಾಡೋದು ನಿನ್ನ ಮುಖಾಂತರ ಕೂಡ ಅದನ್ನೇ ಮಾಡಲಿದ್ದೇನೆ. ಇವರಿಗೆ ಬಂದು ಬಹಳ ಸುಂದರವಾಗಿರುತ್ತೆ ಪೆರ್ಗಮ ಸಭೆಗೆ. ಇವರಿಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಇಬ್ಬಾಯಿ ಕತ್ತಿ ಉಳ್ಳಾತನು ಹೇಳುವುದೇನೆಂದರೆ ಎಂಬುದಾಗಿ. ಇಬ್ಬಾಯಿ ಕತ್ತಿ ಅಂದ್ರೆ ನಮಗೆ ಚೆನ್ನಾಗಿ ಗೊತ್ತು, ಯಾವ ವಾಕ್ಯಕ್ಕಿಂತಲೂ ಇವ್ರು ಹೇಳ್ತಾರೆ ಇಬ್ಬಾಯಿ ಕತ್ತಿ ಉಳ್ಳವನು. ಆದ್ರೆ ಈ ಸಭೆಗೆ ಉಪದ್ರವದ ಬಗ್ಗೆ ಮಾತಾಡ್ತಿಲ್ಲ, ಈ ಸಭೆಗೆ ಪ್ರೀತಿಯ ಬಗ್ಗೆ ಮಾತಾಡ್ತಿಲ್ಲ, ಆದರೆ ಈ ಸಭೆಯ ಕತ್ತಿಯ ಬಗ್ಗೆ ಮಾತಾಡ್ತಾರೆ. ಕತ್ತಿ ಅಂದ್ರೆ ಕತ್ತರಿಸೋದು ನಿಮಗೆ ಚೆನ್ನಾಗಿ ಗೊತ್ತು, 2 ಕಡೆ ಚೂಪಾದದ್ದು. ಹಾಗಾದ್ರೆ ಯಾವ ಕಡೆ ತಿರ್ಸಿದ್ರು ಕತ್ತರಿಸುತ್ತೆ ಅಂತ ಅರ್ಥ. ಇದ್ರ ನೀವು ಯಾವ ರೀತಿ ನೋಡಬೇಕು ಅಂತ ಹೇಳಿದ್ರೆ, ಪ್ರಸಂಗಿಯವರು ಪ್ರಸಂಗಿ ಮಾಡ್ತಾರೆ, ಸಾಮಾನ್ಯವಾಗಿ ಕತ್ತಿಯಿಂದ ಇನ್ನೊಬ್ಬರ ಹತ್ರ ಕತ್ತರಿಸ್ತೀವಿ, ಆದ್ರೂ ಈ ಕಡೆ ನಮ್ಮನ್ನ ಕತ್ತರಿಸೋದಕ್ಕೂ ಸಿದ್ಧವಾಗಿದೆ ಅಂತ ಅರ್ಥ. ಒಂದು ವಾಕ್ಯ ಮಾತಾಡೋದನ್ನು ಬಾಧಿಸುತ್ತದೆ, ಕೇಳುವವರನ್ನು ಬಾಧಿಸುತ್ತದೆ. ಯಾಕೆ ಇವರಿಗೆ ಈ ರೀತಿ ಪ್ರಕಟವಾಗ್ತಾರೆ ಅಂತ ಕೇಳುವುದಾದರೆ, ಒಳಗೋದ್ ನೋಡುವುದಾದರೆ ಇವರ ಒಳಗೆ ಉಪದೇಶದ ಸಮಸ್ಯೆ ಇದೆ. 2 ಉಪದೇಶ ಒಳಗಿರುತ್ತೆ. ಬಿಳಾಮನ ಉಪದೇಶ ಹಿಂಬಾಲಿಸುವವರು ನಿನ್ನ ಬಳಿ ಇದ್ದಾರೆ ಅಂತ ಹೇಳ್ತಾರೆ. ಎರಡನೇದಾಗಿ ನಿಕೋಲಾಯಿತರ ಉಪದೇಶವನ್ನು ಹಿಂಬಾಲಿಸುವವರು. ಸೊ ಸಭೆ 3ನೇ ಸಭೆಯ ಕಾಲ ಇದು. ಯಾವ ಕಾಲ ಅಂತ ನೋಡುವುದಾದ್ರೆ, ಕಾನ್ಸ್ಟಂಟೈನ್ 313 ಇದ್ದಾರೆ ನೋಡಿ, ಅಲ್ಲಿಂದ 538ರವರೆಗೂ. ಯಾಕೆ ಆ ಕಾಲಘಟ್ಟ ಅಂತ ನೋಡುವುದಾದ್ರೆ, ಈಗ ಸಭೆ ರೋಮನ್ನರ ಆಶೀರ್ವಾದದ ಒಳಗೆ ಇದೆ. ಕಾನ್ಸ್ಟಂಟೈನ್ ರಾಜ ದೇವರನ್ನು ಸ್ವೀಕರಿಸಿಕೊಂಡ ನಂತರ ಅವರ ಆಳ್ವಿಕೆಯಲ್ಲಿ ಕ್ರೈಸ್ತ ಸರ್ಕಾರವಾಗಿ ಮಾರ್ಪಡುತ್ತೆ. ಯಾಕೆಂದ್ರೆ ಅವರ ತಾಯಿ ಫಸ್ಟ್ ಸ್ವೀಕರಿಸಿಕೊಂಡ್ರು, ಇವರು ಸ್ವೀಕರಿಸಿಕೊಂಡ ನಂತರ ಕ್ರೈಸ್ಟ್ ಸ್ವಂತ ರಕ್ಷಕ ಅಂತ ಹೇಳಿದ್ಕೊಂಡು ಏನ್ ಮಾಡಿದ್ರು ಇವರು ನೋಡೋದಾದ್ರೆ, ಸಂತೋಷದಲ್ಲಿ ಏನ್ ಮಾಡ್ತಾರೆ, ಇವಾಗ ಈ ಒಂದು ಧರ್ಮವನ್ನ ಸರ್ಕಾರದ ಧರ್ಮವಾಗಿ ಮಾರ್ಪಡಿಸ್ತಾರೆ. ಆ ರೀತಿ ಅವರು ಮಾರ್ಪಡಿಸಿದ ಕೂಡಲೇ ಏನಾಯ್ತು ಅಂತ ಕೇಳಿದ್ರೆ, ಸರ್ಕಾರ ಕೆಲಸಕ್ಕಾಗಿ ಆ ಕೆಲಸಕ್ಕಾಗಿ ವಿವರವಾಗಿ ಆಮೇಲೆ ಹೇಳ್ತೀನಿ. ಎಲ್ಲರೂ ಮಾರ್ಪಡಬೇಕಾದ್ರೆ ಸಭೆಯೊಳಗೆ ಏನ್ ಬಂತು, ಸುಳ್ಳು ಉಪದೇಶ ಒಳ ಬರೋಕೆ ಮುಂದಾಯ್ತು. ಎಲ್ಲ ನಿಕೋಲಾಯಿತರ ಉಪದೇಶ ಒಳಗೆ ಬಂತು, ಎಲ್ಲ ಒಳಗೆ ತಂದು. ಯಾಕೆ ರೀತಿ ಬರುತ್ತೆ ಅಂದ್ರೆ ಎಲ್ಲ ಒಳಗೆ ಬರ್ತಾರೆ. ಯಾರು ಮನ ತಿರುಗಿ ಬರಲಿಲ್ಲ, ಅವರವರ ಉಪದೇಶದಲ್ಲಿ ಒಳಗೆ ಬರ್ತಾರೆ ಅಲ್ಲಿ. ಸೊ ಇವನ್ ಬಳಿ ಹೇಳ್ತಾನೆ, ಇಬ್ಬಾಯಿಕತೆ ನನ್ನ ಬಳಿ ಇರುವಂತದ್ದಾಗಿದೆ. ಅದು ಸುಳ್ಳು ಉಪದೇಶ ಇದ್ದಿದ್ರಿಂದಲೇ ದೇವರಲ್ಲಿ ಅದವಾದ ಇಬ್ಬಾಯಿಕತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಉಪದೇಶವನ್ನ ಈ ಒಂದು ವಾಕ್ಯವನ್ನು ಜಯಿಸಕ್ ಸಾಧ್ಯ, ಅದನ್ನ ಕತ್ತರಿಸಬೇಕು. ಈಗ 4ನೇ ಸಭೆ ಇದೆ, ತುವತ್ತೈರ ಅಂದ್ರೆ ಅಂತ ನೋಡುವುದಾದ್ರೆ, ದೇವರಲ್ಲಿ ಹೇಳ್ಬೇಕಾದ್ರೆ ಬೆಂಕಿ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವಂತಹ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ಇದೆಲ್ಲ ಬಂದು ಅದ್ಭುತವಾಗಿರುವಂತಹ ಒಂದು ಉದಾಹರಣೆ. ಅಂದರೆ ಟೈಟಲ್ ಏನಂತ ಕೇಳುವುದಾದರೆ, ಯಾಕೆ ಇವರಿಗೆ ಮಾತ್ರ ದೇವಕುಮಾರನು ಅಂತ ಹೇಳ್ತಾರೆ ಅಂತ ಕೇಳೋದಾದ್ರೆ, ತುವತ್ತೈರ ಸಭೆಯ ಕಾಲಘಟ್ಟ ಎನ್ನುವುದು 538ರಿಂದ 1517ರವರೆಗೂ. ಅಂದರೆ ಪೋಪ್ ಸರ್ಕಾರ ಆರಂಭವಾಗುತ್ತಲ್ಲೇ ಫಸ್ಟ್ ಪೋಪ್ ರಾಜನಾಗಿ ಮಾರ್ಪಡ್ತಾರೆ. ಅವರು ಬಂದು ಸರ್ಕಾರ 10 ಅರಸರೊಂದಿಗೆ ಆರಂಭ ಮಾಡ್ತಾರೆ. ಆರಂಭಿಸುವಾಗ ಸ್ಥಳದಲ್ಲಿ ಸ್ತ್ರೀ ಆಳ್ವಿಕೆ, ತುವತ್ತೈರ ಪದದ ಅರ್ಥ ಸ್ತ್ರೀ ಆಳ್ವಿಕೆ ಅಂತ. ಆಗಲೇ ಸ್ತ್ರೀ ದೇವರ ಆರಾಧನೆ ಒಳಗ್ ಬರ್ತಾ ಇದೆ ಕ್ರೈಸ್ತತ್ವದಲ್ಲಿ. ಸ್ತ್ರೀ ದೇವರ ಆರಾಧನೆ ಒಳಗೆ ಬಂದಿದ್ದ ಕೂಡಲೇ ಯೇಸುವನ ಎಲ್ಲರೂ ಬಂದು ಆ ಸ್ತ್ರೀ ದೇವರ ಮಗನು ಕುಮಾರನು ಎಂಬುದಾಗಿ ಹೇಳಲು ಮುಂದಾಗ್ತಾರೆ. ಮರಿಯಳ ಮಗನು ಎಂಬುದಾಗಿ.
ಅವರಿಗೆ ತನ್ನನ್ನು ಪ್ರಕಟಿಸಬೇಕಾದ್ರೆ ಹೆಂಗೆ ಹೇಳ್ತಾರೆ ಅಂದರೆ, ದೇವಕುಮಾರನು ಹೇಳುವುದೇನೆಂದರೆ, ಹೌದು, ಐ ಆಮ್ ನಾಟ್ ದ ಸನ್ ಆಫ್ ಮೇರಿ, ಐ ಆಮ್ ಸನ್ ಆಫ್ ಗಾಡ್. ಈ ಒಂದು ಡಿಫ್ರೆನ್ಸ್ ಅಲ್ಲಿ ತರ್ತಾರೆ ನೋಡಿ. ಏನು ಆಶ್ಚರ್ಯ ಅಂತ ಕೇಳುವುದಾದರೆ, ರೋಮನ್ ಕ್ಯಾಥಲಿಕ್ ಎಂಬುದಾಗಿ ಹೇಳಲ್ಪಡುವಂತಹ ಕಾರ್ಯ ರೂಪುಗೊಂಡಿದ್ದು 333ರಲ್ಲಿ, ಸರಿನಾ? ಆದರೆ ಈ ಒಂದು ವಾಕ್ಯ ಬರೆಯಲ್ಪಟ್ಟಿದ್ದು ಕ್ರಿಸ್ತ ಶಕ 90ರಲ್ಲಿ. ಈ ಒಂದು ಸಂಭವ ನಡೆಯುವುದು 538ರಲ್ಲಿ ಅವರು ಆಳ್ವಿಕೆಗೆ ಬಂದದ್ದು. ಆದರೆ 430 ವರ್ಷಕ್ಕಿಂತ ಮುಂಚಿತವಾಗಿ ಬರೆದಿದ್ದಾರೆ. ಅದು ಬಹಳ ಆಶ್ಚರ್ಯ ಏನಂದ್ರೆ, ಬೆಂಕಿ ಉರಿಯಂತಿರುವ ಕಣ್ಗಳು ಅಂತ ಹೇಳ್ತಾರೆ. ನೀವು ಬೆಂಕಿ ಉರಿಯಂತಿರುವ ಕಣ್ಗಳು ಏನ್ ಅನ್ಕೋತೀರಾ ನೀವು? ಒಬ್ಬರು ಬೆಂಕಿಯ ಕಣ್ಗಳಂತೆ ಇದ್ದಾರೆ ಅಂದ್ರೆ ಏನ್ ಅನ್ಕೋತೀವಿ? ಬಹಳ ಕೋಪದಿಂದಲೇ ಕ್ರೋಧವಾಗಿದ್ದಾರೆ. ಆದರೆ ವಾಕ್ಯದ ಪ್ರಕಾರ ಬೆಂಕಿಯ ಉರಿ ಅಂತ ಹೇಳಿದ್ರೆ ಪ್ರೀತಿ. ಪ್ರಳಯವು ಹೇರಳವಾದ ನೀರುಗಳು ಬೆಂಕಿಯನ್ನು ಆರಿಸುವುದಿಲ್ಲ, ಪರಮಗೀತದಲ್ಲಿ ಹೇಳ್ತಾರೆ. ಅದರ ಅರ್ಥ ಅಂತ ಕೇಳುವುದಾದರೆ, ಇಷ್ಟೆಲ್ಲ ಮಾಡುವಂತಹ ಜನಗಳನ್ನ ಅವ್ರು ನೋಡ್ಬೇಕಾದ್ರೆ ಹೆಂಗ್ ನೋಡ್ತಾರೆ ಅಂದ್ರೆ ಪ್ರೀತಿಯಿಂದಲೇ ನೋಡ್ತಾರಂತೆ. ಆ ದೇವಕುಮಾರನ ಕಣ್ಣೋಟ ಹೆಂಗಿರುತ್ತೆ ಅಂದ್ರೆ ಪ್ರೀತಿ ಉಳ್ಳ ಕಣ್ಣೋಟ. ಇವರನ್ನ ತಳ್ಳಿ ಬಿಡಲಿಲ್ವಂತೆ ಅವರು. ಆದ್ರಿಂದನೇ ಹೇಳ್ತಾರೆ, ಲೋಕದ ಎಷ್ಟೊಂದು ಸುಳ್ಳು ಉಪದೇಶಗಳು ಸಭೆಯಲ್ಲಿ ಕಾಣಲ್ಪಟ್ಟರೂ ಕೂಡ ಆ ಜನಗಳನ್ನೇನು ತಳ್ಳಿ ಬಿಡದೇ ಇದ್ದಾರೆ. ಅದುವೇ ದೇವರ ಪ್ರೀತಿ. ಅನಂತರ ನೋಡೋದಾದ್ರೆ ಸಾರ್ದಿಸ್ ಸಭೆಗೆ ತನ್ನ ಪ್ರಕಟಿಸಬೇಕಾದ್ರೆ ಹೇಳ್ತಾರೆ, ದೇವರ 7 ನಕ್ಷತ್ರಗಳನ್ನ ಉಳ್ಳಾತನು ಹೇಳುವುದೇನೆಂದರೆ, ಆ ರೀತಿಯಾಗಿ ಇದೆ. ಈ 7 ನಕ್ಷತ್ರಗಳು ಅಂದರೆ 7 ಆತ್ಮಗಳು ಅಥವಾ 7 ದೂತರು ಎಂಬುದಾಗಿ. ಯಾಕೆ ಸಾರ್ದಿಸ್ ಸಭೆಗೆ ದೂತನು ಈ ಸ್ಥಳದಲ್ಲಿ ವಾಕ್ಯ ಹೇಳುತ್ತೆ ನೋಡಿ. 7 ನಕ್ಷತ್ರಗಳು ಅಂದ್ರೆ ಏನಂತ ಇದೆ ನೋಡಿ, ಇಲ್ಲಿ 7 ಸಭೆಗಳ ದೂತರು ಎಂಬುದಾಗಿ ಇರುತ್ತೆ. ಈ ಸಾರ್ದಿಸ್ ಸಭೆಯಲ್ಲಿ 7 ನಕ್ಷತ್ರಗಳನ್ನ ಉಳ್ಳಾತನು ಹೇಳುವುದೇನೆಂದರೆ ಎಂಬುದಾಗಿ ಇದೆ. ಅಂದ್ರೆ 7 ದೂತರನ್ನ ಒಳಗೊಂಡವರು ಹೇಳುವುದೇನೆಂದರೆ ಎಂಬುದಾಗಿ ಅರ್ಥ. ಕರೆಕ್ಟಾಗಿ ಗಮನಿಸಿ ನೋಡುವುದಾದರೆ ಸಾರ್ದಿಸ್ ಸಭೆ ಎನ್ನುವುದು 1517ರಿಂದ 1598ರವರೆಗೂ ಈ ಕಾಲಘಟ್ಟ ಮಾರ್ಟಿನ್ ಲೂಥರ ಕಾಲಘಟ್ಟವಾಗಿತ್ತು. ಸಂದೇಶ ಒಳಗೆ ಬರ್ತಿದೆ ಫಸ್ಟ್ ಟೈಮ್ ಒಳಗೆ. ಹೌದು, ಬಹಳ ಕತ್ತಲೆ ಕಾಲದಿಂದ ಒಳಗೆ ಬರ್ತಾ ಇದೆ ಸಭೆಯ ಒಳಗೆ. ಈ ಸ್ಥಳವನ್ನ ನೀವು ಪೂರ್ಣವಾಗಿ ಓದ್ ನೋಡ್ರಿ. ಹೇಳುವಂತಹ ಕಾರ್ಯ ಬೆಲೆ ಕಟ್ಟಲಾಗದಿರುವ ಅಮೂಲ್ಯವಾದ ಕಲ್ಲು. ಒಂದು ಅಸ್ಥಿವಾರ ಹಾಕುವುದಕ್ಕೆ ಕಲ್ಲು ಯೇಸು ಕ್ರಿಸ್ತನು ಅಂತ ಹೇಳಿದ್ರೆ ಮೇಲ್ದಿರುವ ಕಲ್ಲು ಹೆಂಗಿರಬೇಕು? ಕಟ್ಟುವುದಕ್ಕೆ ಆಸ್ಪದವಾಗಿರ್ಬೇಕಲ್ವಾ? ಒಂದು ಮನೆ ಕಟ್ಟಬೇಕು ಅಂದ್ರೆ ಆಲಯ ಏನ್ ಬೇಕಾದರೂ ಕಟ್ಟಬೇಕು ಅಂದ್ರೆ ಕಲ್ಲು ಬೇಕಲ್ವಾ? ಈ ಸ್ಥಳದಲ್ಲಿ ಅವರನ್ನ ಕಲ್ಲು ಅಂತ ಹೇಳ್ತಾರೆ. ಸಾರ್ದಿಸ್ ಅಂದ್ರೆ ಅಮೂಲ್ಯವಾಗಿರುವ ಕಲ್ಲು. ಆ ಕಲ್ಲನ್ನಿಟ್ಟೆ ಕರ್ತನು ಆ ಅಸ್ಥಿವಾರವನ್ನ ಮತ್ತೆ ಕಟ್ಟಲು ಮುಂದಾಗ್ತಾರೆ ಎಂಬುದಾಗಿ ಅರ್ಥ. ಕಲ್ಲಂದ್ರೆ ರಿಫಾರ್ಮೇಷನ್ ಪೀರಿಯಡ್ ಎಂಬುದಾಗಿ ಹೇಳ್ತಾರೆ. ಇದು ನಡೆದಿದ್ದು ಯಾವಾಗ ಅಂತ ಕೇಳಿದ್ರೆ 1517, ಬರೆಯಲ್ಪಟ್ಟಿದ್ದು ಕ್ರಿಸ್ತ ಶಕ 90ರಲ್ಲಿ. ಅದರ ನಂತರ ನೋಡಿ ಫಿಲಿಡೆಲ್ಫಿಯಾ ಸಭೆ. ಫಿಲಿಡೆಲ್ಫಿಯಾ ಅಂದ್ರೆ ಅಂತ ಅರ್ಥ ಅಂತ ಕೇಳುವುದಾದರೆ ಸಹೋದರ ಸ್ನೇಹ ಅಂತ ಅರ್ಥ, ಬ್ರದರ್ಲಿ ಲವ್ ಎಂಬುದಾಗಿ ಅರ್ಥ. ಇದು ಬಂದು ಗ್ರೀಕಲ್ದಿರುವಂತಹ ಒಂದು ಸಿಟಿ, ಆ ಸಿಟಿಯಲ್ಲಿರುವಂತಹ ಚರ್ಚ್. ಇದು ದೊಡ್ಡ ಆಶ್ಚರ್ಯ ಏನಂತ ಕೇಳುವುದಾದರೆ, ಈ ಕಾಲಘಟ್ಟ ಯಾವುದು ಅಂತ ಕೇಳಿದ್ರೆ 1798 ನಡೆದಲ್ಲ ಇಂದಿನ ಕಾಲ, ಅಲ್ಲಿಂದ ಹಿಡಿದು 1906ರವರೆಗೂ ಫಸ್ಟ್ ಮಿಷನ್ ಪೀರಿಯಡ್ ಅಂತ ಒಂದು ಆರಂಭ ಆಯಿತು. ಬ್ರದರ್ಸ್ ಹೊರಟು ಮಿಷನ್ಗೆ ಹೋದರು. ಸ್ನೇಹ, ಸಹೋದರ ಸ್ನೇಹ. ನೀವು ಯಾವ ಮಿಷನರಿ ಮೂವ್ಮೆಂಟ್ ಬೇಕಾದ್ರೆ ನೋಡ್ರಿ, 70-80s ನಂತರ ಇರುತ್ತೆ, ಅದಕ್ಕೆ ಹಿಂದೆ ಇರಲ್ಲ. ಫಸ್ಟ್ ಮಿಷನ್ ಮೂವ್ಮೆಂಟೇ 1780ನೇ. ಈ ಪೀರಿಯಡ್ ಅನ್ನೇ ಮಿಷನ್ ಪೀರಿಯಡ್ ಎಂಬುದಾಗಿ ಕರೀತಾರೆ. ನಾವು ಅದೇ ಮಿಷನರಿ ಕಥೆಗಳನ್ನ ಓದ್ಬೇಕಾದ್ರೆ ನೀವು ಹೇಳ್ದಂಗೆಲ್ಲ 17th ಸೆಂಚುರಿ ಆದ್ಮೇಲೆ ಎಲ್ಲ ಮಿಷನರಿಗಳು ಎಲ್ಲಾ ದೇಶಗಳಿಗೆ ಹೋಗೋದು ಪ್ರಾರಂಭ ಮಾಡಿ. ಯಾರು ಬೇಕಾದ್ರೂ ತಗೊಳ್ಳಿ, ಸೀಗನ್ ಪಾಲ್ ಆಗಿರ್ಬೋದು, ರ್ಯಾಗ್ಲೆಂಡ್ ಆಗಿರ್ಬೋದು, ಅಥವಾ ಇಲ್ಲಿ ಬಂದಂತಹ ಲಿವಿಂಗ್ಸ್ಟನ್ ಆಗಿರ್ಬೋದು, ಯಾರು ಬೇಕಾದ್ರೂ ತಗೊಳ್ಳಿ, ಹಡ್ಸನ್ ಟೈಲರ್, ಯಾರು ಬೇಕಾದ್ರೂ ತಗೊಳ್ಳಿ, ಯಾರು ಬೇಕಾದ್ರೂ ನೋಡ್ರಿ, ಎಲ್ಲರೂ 18th ಸೆಂಚುರಿ ಒಳಗೆ ಬರ್ತಾರೆ. ಅದಕ್ಕಿಂತ ಹಿಂದೆ ಮಿಷನ್ಸ್ ನೀವು ನೋಡಕ್ ಸಾಧ್ಯನೇ ಇಲ್ಲ. ಈ ಮಿಷನ್ ಪೀರಿಯಡ್ ಎನ್ನುವುದು ಸಹೋದರ ಸ್ನೇಹ, ಪ್ರೀತಿಯಿಂದ ಹೋದದ್ದು, ಅವರ ಜೀವವನ್ನು ಕೊಡುವುದಕ್ಕಾಗಿ. ಇದರ ನಂತರ ಬಹಳ ಇದೆ, ಓವರ್ ಆಲ್ ಆಗಿ ಹೇಳುವುದಕ್ಕೋಸ್ಕರವಾಗಿ. ಹಾಗಾದ್ರೆ ತನ್ನ ಪ್ರಕಟಿಸಬೇಕಾದ್ರೆ ಯಾವ ರೀತಿ ಪ್ರಕಟಿಸ್ತಾರೆ? ಫಿಲಿಡೆಲ್ಫಿಯಾ ದೂತನಿಗೆ ಬರಬೇಕಾದ್ರೆ ಅಂತ ಹೇಳ್ತಾರೆ ಅಂದ್ರೆ, ಪರಿಶುದ್ಧನು ಸತ್ಯವಂತನು ದಾವೀದನ ಬಿಗಿದ ಕೈ ಉಳ್ಳವರು, ಯಾರು ಮುಚ್ಚಿಕೂಡದಂತೆ ತೆರೆಯುವವರು, ಯಾರು ತೆರೆಯದಂತೆ ಮುಚ್ಚುವವರು, ಹೋಗುವ ಕಡೆ ಎಲ್ಲ ಓಪನ್, ಎಲ್ಲಾದರೂ ಓಪನ್. ಆ ಪೀರಿಯಡ್ ನಲ್ಲಿ ಬಿತ್ತಲ್ಪಟ್ಟಿದೆ ವಾಕ್ಯ ಎನ್ನುವ ಬೀಜ. ಹೌದು. ಆ ಒಂದು ಮಿಷನ್ಸ್ ಅಂತ ಇಲ್ಲದಿದ್ದರೆ, ಮಿಷನರಿ ಎಂಬುದಾಗಿ ಒಬ್ಬರು ಇಲ್ಲದಿದ್ದರೆ ಯಾವ ದೇಶ ಕೂಡ ತೀರ್ತಿರಲಿಲ್ಲ. ಅಂದರೆ ದೇವರು ಯಾವಾಗಲೂ ಏನು ಮಾಡ್ತಾರೆ ಅಂದರೆ, ಬಹಳ ಪಾಪ ಬಂದರೂ ನಾಶ ಮಾಡ್ತಾರೆ. ನಮಗೆಲ್ಲ ಗೊತ್ತು, ಸೋದೋಮ್ ಗೊಮೋರ ಎಲ್ಲ ಕೂಡ. ಅದ್ರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, 10 ನೀತಿವಂತರು ಇದ್ದರೂ ನಾನೇನು ಮಾಡಲ್ಲ, ನಾಶ ಮಾಡಲ್ಲ ಅಂತ ಹೇಳ್ತಾರೆ. ಈ 10 ನೀತಿವಂತರು ರೂಪಿಸುವ ಕೆಲಸವನ್ನೇ ಮಿಷನ್ ಮಾಡಿತು. ಮಿಷನರೀಸ್ ಹೋಗಿ ಅವ್ರೇನು ಮಾಡಿದ್ರು ಅಂದರೆ, ಆ ಜನಗಳನ್ನು ದೇವ್ರ ಕಡೆ ನಡೆಸಿದ್ರು. ಆದ್ದರಿಂದ ಸ್ಥಳ ನಾಶವಾಗಲಿಲ್ಲ. ಅವರು ಹೋಗುವುದಕ್ಕೆ ಕರ್ತನ ಮಿಷನ್ಸ್ ಪೂರ್ತಿಯಾಗಿ ಓಪನ್ ಮಾಡಿದ್ರು. ನೀವು ಚೆನ್ನಾಗಿ ಗಮನಿಸಿ ನೋಡ್ರಿ. ಈಗ ಉಪದ್ರವ ಅಂತ ಹೇಳ್ತೀರಾ ಅಲ್ವಾ, ಅವ್ರು ಎಷ್ಟೊಂದು ಉಪದ್ರವ ಇತ್ತು ಗೊತ್ತವಾಗ. ಆದರೆ ಇವತ್ತಿರುವಂತಹ ಸೌಲಭ್ಯ, ಇವತ್ತಿರುವ ಟೆಕ್ನಾಲಜಿ ಅವ್ರಿಗೆ ಏನಿರಲಿಲ್ಲ ಇಲ್ವಾ. ನಾನು ಬಂದು ಸಮೀಪದಲ್ಲಿ ಶಿವಕಾಶಿ ಪಕ್ಕದಲ್ಲಿ ಒಂದು ಊರಿಗೆ ಸೇವೆಗೆ ಅಂತ ಹೋಗಿದೆ. ಅಲ್ಲಿ 2 ಮಿಷನರಿಯ ಒಂದು ಸಮಾಧಿ ಇದೆ ಅಂತ ಹೇಳಿದ್ರು. ಸೊ ಅದು ನೋಡೋದಕ್ಕೆ ಅಂತ ಬೆಳಗಿನ ಹೊರಟೆ. ನಾನು ಹೋಗಿ ಆ ಮಿಷನ್ ಸಮಾಧಿಯನ್ನು, ಅಲ್ಲಿ ಸಮಾಧಿ ಎರಡಿದೆ. ಅಲ್ಲಿ ನಾನು ಹೋಗ್ಬೇಕಾದ್ರೆ ಅಲ್ಲಿ ಮೇನ್ ರೋಡಿಂದ ಆಲ್ಮೋಸ್ಟ್ 3/4 ಗಂಟೆ ಒಳಗೋದೆ. ನಡುವೆ ಒಂದು ರೋಡೇ ಇಲ್ಲ, ಒಂದು ಕೆಮ್ಮಣ್ಣಷ್ಟೇ. ಅಲ್ಲಿ 2 ವೀಲರ್ ಹೋಗ್ತಾ ಇದ್ದೀವಿ. ಬ್ರದರ್ ಜೊತೆ ಒಳಗೆ ಹೋಗ್ತಾ ಇದ್ದೆ. ಹೋಗಿ ಅದೋಗಿ ನೋಡಿದ್ರೆ ಅಲ್ಲಿ ಆಲ್ಮೋಸ್ಟ್ 1 ಅವರ್ ಇದು ಒಳಗಿದೆ.
2 ವೀಲರ್ ಹೋದರೆ ಒಂದು 1 ಅವರ್ ಹೋಗಬೇಕು, ಒಂದು 30-40 ಕಿಲೋಮೀಟರ್ ಒಳಗಿದೆ. ನಾನು ಯೋಚನೆ ಮಾಡಿದೆ, ಈ ಸ್ಥಳವನ್ನು ಆ ವ್ಯಕ್ತಿ ಹೆಂಗೆ ಕಂಡುಹಿಡಿದಿರ್ತಾರೆ? ಹೌದು, 100 ವರ್ಷಕ್ಕಿಂತ ಹಿಂದೆ ಕರೆಂಟ್ ಇಲ್ಲ, ರೋಡ್ ಇಲ್ಲ, ಇವರು ಎಂಥವರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಸ್ವೀಕರಿಸ್ತಾರ, ಹೊಡಿತಾರ, ಬಡಿತಾರ ಗೊತ್ತಿಲ್ಲ. ಈ ಜನಗಳ ನಡುವೆ ಅವರು ಸೇವೆಯನ್ನು ಮಾಡಿ ಆ ಮನುಷ್ಯರು ಸತ್ತೋಗಿದ್ದಾರೆ. ಅವರ ಸಮಾಧಿ ಅಲ್ಲಿದೆ, ಅಲ್ಲೊಂದು ಸಭೆ ಇದೆ, ಅಲ್ಲೊಂದು 150 ವರ್ಷ ಹಿಂದಿರುವ ಸಭೆ. ನೀವು ಹೇಳ್ದಂಗೆ ಬದಲು ನಾನು ಕೂಡ ತೂತುಕುಡಿಯಲ್ಲಿ ಒಂದು ಚರ್ಚ್ಗೆ ಹೋಗಿದ್ದೆ. ಅಲ್ಲಿ ಕೂಡ ಲಂಡನಿಂದ ಒಬ್ಬರು ಮಿಷನರಿ ಬಂದಿದ್ದಾರೆ. ಈಗ ಲಂಡನ್ ನಮಗೆ ಗೊತ್ತಿರೋ ಕ್ಲೈಮೇಟ್ ಪ್ರಕಾರ ಅಲ್ಲಿ ಮೈನಸ್ಸಲ್ಲಿ ಇರುತ್ತೆ, -20 ಡಿಗ್ರಿ, -10 ಡಿಗ್ರಿ ಆ ಥರ ಇರುತ್ತೆ. ಬಟ್ ತೂತುಕುಡಿಯಲ್ಲಿ ನೋಡೋದಾದರೆ 45 ಡಿಗ್ರಿ ಪ್ಲಸ್ ಇರುತ್ತೆ. ಸೊ ಅವರು ಆ ಮಿಷನರಿ ಅಲ್ಲಿ ಬಂದಾಗ ಅವ್ರಿಗೆ ಆ ಕ್ಲೈಮೇಟ್ ಚೇಂಜ್ಗೆ ಅವರಲ್ಲಿ ಅಷ್ಟು ಒಂದು ಬದಲಾವಣೆ ಅವರ ದೇಹದಲ್ಲಿ, ಅಂದರೆ ಅವಾಗವಾಗ ಬಾಯ್ಲ್ಸ್ ಉಣ್ಣೆಲಾಗಿ ಅವ್ರಿಗೋಸ್ಕರ ಒಂದು ತೊಟ್ಟಿನೇ ಕಟ್ಟಿದ್ದಾರೆ. ಅವ್ರಿಗೆ ಅಷ್ಟು ಉಷ್ಣ ಜಾಸ್ತಿ ಆಗಿದ್ದರಿಂದ ಅವ್ರು ಏನು ಮಾಡ್ತಿದ್ರಂತೆ, ಆ ನೀರಲ್ಲೇ ಇರ್ತಿದ್ರಂತೆ. ಅಷ್ಟು ಕಷ್ಟಪಟ್ಟು ಇವತ್ತೊಂದು ದೊಡ್ಡ ಚರ್ಚೆ ಆಗಿ ಆ ಊರಲ್ಲಿರೋಂಥ ಸುಮಾರು ಜನ ಇವತ್ತು ರಕ್ಷಣೆ ಹೊಂದಿದ್ದಾರೆ. ಇದು ನಮಗೆ ಕೇಳುವುದಕ್ಕೆ ಮಾತ್ರ ಗೊತ್ತಾಗ್ತಿದೆ ಅಲ್ವಾ? ಹೌದು, ಅವ್ರಿಗೆ ಅಷ್ಟೊಂದು ಹೀಟ್ ಆಗಿ ಬೇರೆ ದಾರಿ ಇಲ್ದಂಗೆ ಆ ತೊಟ್ಟಿ ಒಳಗೆ ಕೂತು ಎಂಬುದಾಗಿ ನಿಮಗೆ ಗೊತ್ತಾಗುತ್ತಲ್ವಾ? ಇದನ್ನ ಬಿಟ್ಟು ಅವರಿಗೆ ಬೇರೆ ಸಮಸ್ಯೆ ಎಲ್ಲ ಇತ್ತು ಅಲ್ಲಿ. ಹೌದು, ಈಗ ಕರ್ನಾಟಕ ಊಟ ಇದೆ ಅಲ್ವಾ, ಆಂಧ್ರ ಊಟ ಕರ್ನಾಟಕದವ್ರು ತಿನ್ನಕ್ಕಾಗಲ್ಲ. ಹೌದು, ಕರೆಕ್ಟ್ ಅಲ್ವಾ? ಈಗ ಒರಿಸ್ಸದವರ ಊಟ ತಮಿಳುನಾಡವರು ಊಟ ಮಾಡೋಕ್ಕಾಗಲ್ಲ. ನಾನು ಒರಿಸ್ಸೆ ಹೋಗಿದ್ದೆ, ಮಿಷನ್ಗೋಸ್ಕರವಾಗಿ ಒಂದು ಊರಿಗೆ ಹೋಗಿದ್ದೆ, ಅಲ್ಲಿ ಒಂದು ಕಾಡೊಳಗೆ ಹೋಗಿದ್ದೆ. ಅಲ್ಲಿ ಹೋಗಿ ಕೂತಿದ್ ಕೂಡಲೇ ಮೊದಲು ತಂದು ಏನಿಟ್ರು ಅಂದರೆ ಹಸೆ ಮೆಣಸಿನ್ಕಾಯಿ ತಂದಿಟ್ರು ಅವರು. ಹಸೆ ಮೆಣಸಿನ್ಕಾಯಿ ಗೊತ್ತಲ್ವಾ ನಿಮಗೆ, ಚಿಕ್ಕದಾಗಿರುತ್ತಲ್ಲ, ಅದು ಅವ್ರ ಊರಲ್ಲಿ ಸ್ವಾಗತ ಮಾಡುವ ಕ್ರಮ. ಒಂದು ತಟ್ಟೆ ಪೂರ್ತಿಯಾಗಿ ಹಸೆ ಮೆಣಸಿನ್ಕಾಯಿ, ಒಂದು ತಟ್ಟೆ ಪೂರ್ತಿಯಾಗಿ ಈರುಳ್ಳಿ ಹೆಚ್ಚಿ 4 ಪೀಸ್ ಆಗಿ ತಂದಿಟ್ಟು ಬಹಳ ಸಂತೋಷವಾಗಿ ಸ್ವಾಗತ ಕೋರಿದ್ರು ನಮಗೆ. ಹಸೆ ಮೆಣಸಿನ್ಕಾಯಿ ನೋಡಿದ ಕೂಡಲೇ ನನಗೆಲ್ಲ ಖಾರ ಜಾಸ್ತಿ ಆಗ್ಬಿಡು ನನಗೆಲ್ಲ. ಅವ್ರು ಹೇಳಿದ್ರು, ಅಲ್ಲಿ ಕರ್ಕೊಂಡೋಗಿ ಪಾಸ್ಟ್ ಹೇಳಿದ್ರು, ಅಣ್ಣ ಒಂದಾದರೂ ತಿಂದ್ಬಿಡಿ ಅಂದರೆ ಅವ್ರು ಕಷ್ಟಪಡ್ತಾರೆ ಅಂತ ಹೇಳಿದ್ರು. ಅವರೆಲ್ಲ ತಗೊಂಡು ತಿಂತಾ ಇದ್ದಾರೆ. ನಾನು ಆ ಮಿಷನರಿ ನೋಡ್ತಾ ಇದ್ದೀನಿ, ಅವ್ರು ನಮ್ಮೂರವರು. ಹೆಂಗೆ ಆ ಮೆಣಸಿನ್ಕಾಯಿ ತಿನ್ನಕ್ಕೆ ಆರಂಭಿಸಿದ್ರು? ಸರಿ, ನಮ್ಮಿಂದ ಇವಾಗ ಆಗ್ಲಿಲ್ವಲ್ಲ, 150 ವರ್ಷಗಳ ಹಿಂದೆ ಬ್ರೆಡ್ ತಿಂತಾ ಇದ್ದಂಥ ಮಿಷನರಿ ಇವಾಗ ಮೆಣಸಿನ್ಕಾಯಿ ಹೆಂಗೆ ತಿಂತಿದ್ರು? ಹೌದು ಇಲ್ವಾ? ಹಾಗಾದ್ರೆ ಅವರ ಒಂದು ತ್ಯಾಗವು, ಅವರ ಒಂದು ರಕ್ತವು, ಬೆವರು ಸೇರಿಯೇ ನೀವು ರೂಪುಗೊಂಡಿದ್ಯಾ, ಅದು ಬರ್ದಿರಲಿಲ್ಲವು. ಅದೇ ಫಿಲಿಡೆಲ್ಫಿಯಾ. ಕಡೆಯದಾಗಿ ನೋಡ್ರಿ ಲವೋದಿಕೀಯ. ಲವೋದಿಕೀಯ ಅಂದ್ರೆ ಏನಂತ ಕೇಳುವುದಾದರೆ ಪ್ರಜೆಗಳ ಹಕ್ಕು ಎಂಬುದಾಗಿ ಅರ್ಥ, ಪೀಪಲ್ಸ್ ಲಿಬರ್ಟಿ ಗ್ರೀಕ್ ಭಾಷೆಗೆ ಅರ್ಥ. ಇದರೊಳಗೆ ನೋಡುವುದಾದರೆ ತನ್ನನ್ನು ಪ್ರಕಟಿಸಬೇಕಾದ್ರೆ ಯಾವ ರೀತಿ ಪ್ರಕಟಿಸ್ತಾರೆ ಅಂತ ನೋಡಿ. ಆಮೇನ್ ಎಂಬಾತನು ಅಂದ್ರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನಾಗಿರುವಾತನು ಹೇಳುವುದೇನೆಂದರೆ, ಆಮೇನ್ ಅಂದ್ರೆ ಅಂತ್ಯ. ನಾವೆಲ್ಲ ಮುಗಿಸ್ಬೇಕಾದ್ರೆ ಅಂತ ಹೇಳ್ತೀವಿ ಆಮೇನ್. ಅದೇನುವುದು ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಉಳ್ಳವರು ಹೇಳುವುದೇನೆಂದರೆ, ಆಮೇನ್ ಎಂಬಾತನು ಹೇಳುವುದೇನೆಂದರೆ ಇವರು ಸತ್ಯ ಸಾಕ್ಷಿ. ಇದರಲ್ಲಿ ಸಮಸ್ಯೆ ಅಂತ ಕೇಳಿದ್ರೆ, ಈ ಕಡೆಯ ಕಾಲ 1906 ಇಂದ ಇಲ್ಲಿಯವರೆಗೂ ಇರುವಂತಹ ಕಾಲ, ಈ ಕಾಲವನ್ನೇ ಸತ್ಯವಿಲ್ಲದ ಕಾಲ. ಸಭೆಗಳಲ್ಲಿ ನೀವು ನಾರ್ಮಲ್ ಆಗಿ ಹೇಳ್ತೀರ ತಾನೆ, ಸತ್ಯವಿಲ್ಲ, ಸತ್ಯ ಹೊರಟೋಯ್ತು ಅಂತ ಹೇಳ್ತೀರಲ್ವಾ? ಏನಾಗಿದೆ ಅಂದ್ರೆ ವರ್ಡ್ ನಾರ್ಮಲ್ ಆಗಿದೆ. ಮುಂಚೆ ಎಲ್ಲ ಸತ್ಯ ಇತ್ತು, ಈಗೆಲ್ಲ ಸಭೆಯಲ್ಲಿ ಅಷ್ಟೊಂದು ಸತ್ಯ ಇಲ್ಲ ಅನ್ನೋದು ಹೇಳೋದು ನಾರ್ಮಲ್ ಆಯ್ತಲ್ವಾ? ಸಭೆಯಲ್ಲಿ ಸತ್ಯ ಇಲ್ಲ ಎನ್ನುವುದು ನಾರ್ಮಲ್ ಆಗಿದೆ ಇವಾಗ. ಆ ಒಂದು ಸಭೆಗೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸತ್ಯವಂತನು ಹೇಳುವುದೇನೆಂದರೆ, ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಸಭೆಗೆ ತನ್ನನ್ನು ತೋರಿಸ್ಬೇಕಾದ್ರೆ ಇದು ನೋಡು ಸತ್ಯ, ಹೀಗೆ ಇರಬೇಕು ಸತ್ಯ, ತನ್ನನ್ನು ಪ್ರಕಟಿಸಿ ತೋರಿಸ್ತಾರೆ. ಹಾಗಾದರೆ ತನ್ನ ಪ್ರತಿ ಟೈಟಲ್ ಹಿಂದೆ ಆ ಕಾಲಘಟ್ಟ ಎಂಬುದಾಗಿ ಹೊಂದಿದೆ. ಆ ಕಾಲಘಟ್ಟದಲ್ಲಿರುವಂತಹ ಸಭೆಯ ಸ್ಥಿತಿ ಹೊಂದಿದೆ. ಆ ಸಭೆಯ ಸ್ಥಿತಿಗೆ ತಕ್ಕ ಹಾಗೆ ತನ್ನ ಪ್ರಕಟಿಸ್ತಾರೆ. ಇದೇ ರೀತಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಇದು ಕಾಲಘಟ್ಟಕ್ಕೆ ಇರುವುದು ಅಂತ ಹೇಳ್ತೀವಲ್ವಾ, ಇದೇ ರೀತಿ ಒಂದೊಂದು ಸಭೆಗೂ ತನ್ನ ದೇವರು ಪ್ರಕಟಿಸ್ತಾರೆ. ವೈಯಕ್ತಿಕ ರೀತಿಯಲ್ಲಿ ಆ ಸಭೆಗೆ, ಈಗ ನನಗೆ ಸೇವೆ ಅಂತ ಹೇಳ್ಬೇಕಾದ್ರೆ 22 ವರ್ಷದಿಂದ ಸೇವೆ ಬಗ್ಗೆ ಮಾತಾಡಬೇಕಾದ್ರೆ, ನಾನು ವೈಯಕ್ತಿಕವಾಗಿ 3 ದಿನ ಫಾಸ್ಟ್ ಮಾಡಿ ಪ್ರೇಯರ್ ಮಾಡಬೇಕಾದ್ರೆ ದೇವರು ನನಗೆ ಹೇಳಿದ್ದು, ನಿನ್ನ ಸೇವೆ ಬಂದು ಏಣಿ ಥರ ಇರುತ್ತೆ. ಏಣಿ ಎನ್ನುವುದು ಏನಂತ ನೋಡುವುದಾದರೆ, ದೇವದೂತರು ಹತ್ತುವುದು ಇಳಿಯುವುದು, ಆದಿಕಾಂಡ 28ರಲ್ಲಿದೆ. ಆದರೆ ಆ ಏಣಿ ಯಾರು ಅಂತ ನೋಡುವುದಾದರೆ, ಯೋಹಾನ 1:51 ಇರುತ್ತೆ. ಆ ಏಣಿ ಯೇಸು ಕ್ರಿಸ್ತನು ಅಂತ. ಈಗ ಎಲ್ಲರಿಗೂ ಅದು ಏಣಿ ಥರ ಕಾಣಿಸ್ತಾ ಇದೆ. ಆದರೆ ನತಾನಿಯೇಲನಿಗೆ ಏನಂತ ಕಾಣಿಸ್ತಾ ಇದೆ? ಅದು ಯೇಸು ಕ್ರಿಸ್ತನಾಗಿ ಕಾಣಿಸ್ತಾ ಇದೆ. ಹಾಗಾದರೆ ನನ್ನ ಮಿನಿಸ್ಟ್ರಿಗೆ ಅವರು ಏನಾಗಿ ಕಾಣಿಸಿದ್ದಾರೆ? ಯೇಸು ಕ್ರಿಸ್ತನಾಗಿ ಏಣಿಯಾಗಿ ಕಾಣಿಸ್ತಾ ಇದ್ದಾರೆ. ಕೆಲವರಿಗೆ ದೇವರ ಮನೆಯಾಗಿ ಕಾಣಿಸ್ತಾರೆ, ಕೆಲವರಿಗೆ ಗೂಡಾರವಾಗಿ ಕಾಣಿಸ್ತಾರೆ, ದೇವರ ಗೂಡಾರ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ ಅವರು ಪ್ರಕಟಿಸಿ ತೋರಿಸ್ತಾರೆ. ಇದು ಬೈಬಲ್ ಹೇಳುವುದು ಆ ಕಾಲಘಟ್ಟಕ್ಕೆ ಓವರ್ ಆಗಿ. ಈ ರೀತಿಯಾಗಿ ಕರ್ತನ ಒಬ್ಬರಿಗೂ ತನ್ನ ಪ್ರಕಟಿಸ್ತಾರೆ. ನಾನು ಒಂದು ಸೇವಕನ ಪ್ರೇಯರ್ ಗಮನಿಸಿದೆ. ಆರಂಭಿಸುವಾಗ ಅವರು ಬಂದು ಗಾಡ್ ಅನ್ನ ಈ ರೀತಿಯಾಗಿ ಹೇಳಿ ಆರಂಭಿಸ್ತಾರೆ. ಉದಾಹರಣೆಗೆ ಹೇಳ್ತಾರೆ, ಒಬ್ಬರು ಒಂಥರ ಹೇಳ್ತಾರೆ ನೋಡಿ, ಪರಿಶುದ್ಧ ಪರಮ ತಂದೆಯಿಂದ ಅಡ್ರೆಸ್ ಮಾಡ್ತಾರೆ. ಅನಂತರ ಕೆಲವರು ಬಂದು ಪರಲೋಕದಲ್ಲಿರುವ ತಂದೆ ಅಂತ ಹೇಳ್ತಾರೆ. ಆಗ ನಾನು ಇವರು ಪ್ರೇಯರ್ ಆರಂಭಿಸಬೇಕಾದ್ರೆ ಟೈಟಲ್ ಗಮನಿಸ್ತೀನಿ. ಒಬ್ಬೊಬ್ಬರು ಒಂದು ಟೈಟಲ್ ಹೇಳಿ ಪ್ರಾರಂಭ ಮಾಡ್ತಾರೆ ಇಲ್ವಾ? ಒಬ್ಬೊಬ್ಬರಿಗೂ ಒಂದು ಟೈಟಲ್ ಇರುತ್ತೆ, ಸರ್ವಶಕ್ತನಾಗಿರುವಂತಹ ತಂದೆಯೇ. ಆಗ ನಾನು ಈ ಟೈಟಲ್ನ ಗಮನಿಸಬೇಕಾದ್ರೆ ಒಂದಿನ ದೇವರು ಹೇಳಿದ್ರು, ಆ ಟೈಟಲ್ ಅವ್ರು ಯೂಸ್ ಮಾಡ್ತಾರಲ್ವಾ, ಆ ಆಧಾರದ ಮೇಲೆ ಅವ್ರ ಜೊತೆ ಇರ್ತಾರೆ. ಅವರು ಯಾವ ರೀತಿ ಪ್ರೀತಿಯುಳ್ಳ ತಂದೆ ಪ್ರೀತಿಯಾಗಿರ್ತಾರೆ,
ಸತ್ಯವುಳ್ಳ ದೇವರಂದ್ರೆ ಅವರಿಗೆ ಸತ್ಯವಾಗಿದ್ದಾರೆ. ಯಾಕೆ ಅವರಿಗೆ ಕಾಣಿಸ್ತಾರೆ ಅಂದ್ರೆ, ಯಾಕೆ ರೀತಿ ಕರೀತಾರೆ ಅಂತ ಕೇಳುವುದಾದರೆ, ಅವರೊಂದಿಗೆ ಆ ಲಿಂಕಲ್ಲಿ ಇದ್ದಾರೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಓವರಲ್ ಆಗಿ ಒಂದು ಜನರೇಷನ್ಗೆ ನಾವು ನೋಡ್ತೀವಿ, ವೈಯಕ್ತಿಕ ರೀತಿಯಲ್ಲಿ ಒಂದು ಸೇವೆಗೆ ತನ್ನ ಪ್ರಕಟಿಸುವುದಕ್ಕೆ ಒಂದು ಟೈಟಲ್ ಇಟ್ಕೊಂಡಿದ್ದಾರೆ ಅವರು. ಒಬ್ಬೊಬ್ಬ ಮನುಷ್ಯನಿಗೂ ತನ್ನನ್ನು ಪ್ರಕಟಿಸುವುದಕ್ಕೆ ಒಂದು ಟೈಟಲ್ ಇಟ್ಕೊಂಡಿದ್ದಾರೆ. ಈ ರೀತಿಯಾಗಿ ದೇವರು ತನ್ನನ್ನು ಪ್ರಕಟಿಸುವುದರಿಂದ ನಾವು ಪರ್ಸನಲ್ ಆಗಿ ಅವರ ಬಳಿ ಪ್ರೀತಿಯಿಂದ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಅವರು ಈ ರೀತಿ ಕಾಣಿಸ್ತಿದ್ದಾರೆ, ನನಗೆ ತಂದೆಯ ಕಾಣಿಸ್ತಾ ಇದ್ದಾರೆ. ಈಗ ಮಗ್ದಲದ ಮರಿಯಳು ನಿಲ್ತಾಳಲ್ಲಿ, ಅವರಿಗೆ ಬಂದು ರಬ್ಬಿ ಬೋಧಕರಾಗಿ ಕಾಣಿಸ್ತಾ ಇದ್ದಾರೆ. ಅವರಲ್ಲಿ ಅಪೊಸ್ತಲರಿಗೆ ಸಹೋದರನ ಕಾಣಿಸ್ತಾ ಇದ್ದಾರೆ, ಮೊದಲಿಗಿತ್ತಿಗೆ ಮೊದಲಿಂಗನಾಗಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ತಾರೆ. ಸೊ 7 ಟೈಟಲ್ 7 ವಿಧವಾಗಿದೆ. ನಿಜವಾಗ್ಲೂ ಬಹಳ ಅದ್ಭುತವಾಗಿತ್ತು ಬ್ರದರ್. ಯಾಕಂದ್ರೆ ಇಷ್ಟು ದಿವಸ ನಾವು ಏನು ಅನ್ಕೊಂಡಿದ್ವಿ ಅಂದ್ರೆ 7 ಸಭೆಗಳು ಸುಮ್ಮನೆ ದೇವರು ತನ್ನ ಡಿಫ್ರೆಂಟ್ ಟೈಟಲ್ ಅಲ್ಲಿ ಅವರು ಅಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ಇವತ್ತು ಎಕ್ಸ್ಪ್ಲನೇಷನ್ ನೀವು ಹೇಳಿದ್ಮೇಲೆ ಗೊತ್ತಾಯ್ತು, ಒಂದೊಂದು ಟೈಟಲ್ ಹಿಂದೆ ಕೂಡ ಸಭೆಯ ಕುರಿತಾಗಿ ದೇವರ ಒಂದು ಉದ್ದೇಶ ಕಾರಣಗಳಿದೆ ಎಂಬುದಾಗಿ ಈ ಒಂದು ನೀವು ಎಕ್ಸ್ಪ್ಲನೇಷನ್ ಹೇಳಿದ್ರಿ. ಸೊ ಈಗ ನಾವು ಮುಖ್ಯವಾಗಿ ಈ ಒಂದು ಸಭೆಗೆ ಬರೋಣ. ಸ್ಮರಣ ಸಭೆಯ ಕುರಿತಾಗಿ ಅದರ ಕುರಿತಾಗಿ ನೀವು ಇವಾಗ ವಿವರವಾಗಿ ಹೇಳೋದಾದ್ರೆ ಅನುಕೂಲವಾಗಿರುತ್ತೆ. ಈಗ ನಾವು ಈ ವಾರ ಸ್ಮರಣ ಸಭೆಯ ಬಗ್ಗೆ ನೋಡಿದ್ವಿ. ಟೈಟಲ್ ನಲ್ಲಿ ಸ್ಮರಣ ಸಭೆ ಬಗ್ಗೆ ಬಹಳ ನೋಡಿದ್ವಿ ಅಲ್ವಾ. ಈ ಸ್ಮರಣ ಎನ್ನುವ ಪದಕ್ಕೆ ಏನು ಅರ್ಥ ಅಂತ ನೋಡುವುದಾದರೆ ರಕ್ತಬುಳ ಅಂತ ಅರ್ಥ, ಅಭಿಷೇಕ ಎಣ್ಣೆ ಮಿರ್ ಎಂಬುದಾಗಿ ನೋಡುವುದಾದರೆ ಅಭಿಷೇಕ ತೈಲ ಅಂತ ಅರ್ಥ. ನೀವು ವಿಮೋಚನೆ ಕಂಡ ನೋಡಬೇಕಾದ್ರೆ ಅರುಣನ ಶಿರಸ್ಸಿನಲ್ಲಿ ಅಭಿಷೇಕ ತೈಲವನ್ನು ಹಾಕುವುದಕ್ಕೆ ಸಿದ್ಧ ಮಾಡ್ತಾರೆ. ಅದನ್ನ ಮೇಜರ್ ಪಾರ್ಟ್ ಬಂದು ರಕ್ತಬೋಳವಾಗಿರುತ್ತೆ. 500 ಶೇಕಲ್ ರಕ್ತಬೋಳ, 550 ಶೇಕಲ್ ಅಂತಲೇ ಇರುತ್ತೆ. ಸೊ ಒಂದು ರಕ್ತಬೋಳದ ಅರ್ಥವೇ. ಆದರೆ ಅದೇ ಸಂದರ್ಭದಲ್ಲಿ ಅದರ ಟೇಸ್ಟ್ ಏನಾಗಿರುತ್ತೆ ಅಂತ ನೋಡುವುದಾದರೆ ಕಹಿಯಾಗಿರುತ್ತೆ. ಸ್ವಲ್ಪ ಈಸಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದಾದ್ರೆ, ಬಾಡಿ ಸ್ಪ್ರೇ ಪರ್ಫ್ಯೂಮ್ ಎಲ್ಲ ಹಾಕ್ತಿರಲ್ವಾ, ಒಳ್ಳೆ ಸ್ಮೆಲ್ ಆಗಿದೆ ಅಲ್ವಾ. ಆದ್ರೆ ಒಂದು ವೇಳೆ ಅದು ಬಾಯಿ ಲೈಟ್ ಆಗಿ ತೆಗೆದ್ರೆ ಹೆಂಗಿರುತ್ತೆ ಗೊತ್ತಾ, ಮಿಸ್ ಆಗಿ ನಾವು ಹೊಡ್ಕೋಬೇಕಾದ್ರೆ ಬಾಯಿ ಹೊಡ್ಕೊಂಡ್ವಿ ಅಂದ್ರೆ ಬಹಳ ಕಹಿಯಾಗಿ ಆಗುತ್ತಲ್ವಾ. ಯಾಕೆ ಅಂತ ಕೇಳಿದ್ರೆ ಅದ್ರಲ್ಲಿ ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಒಂದೇ ಮಿರ್. ಈ ಒಂದು ಸಭೆಯನ್ನ ಯಾಕೆ ಸ್ಮರಣ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಸಭೆ ಕಹಿಯಾಗಿರುವ ಅನುಭವದಲ್ಲಿ ಅದು ಹೋಗುತ್ತೆ. ಭಯಂಕರ ಕಹಿಯಾಗಿ ಅದು ಹೋಗುತ್ತೆ, ಆದರೆ ವಾಸನೆಯನ್ನ ಬೀರುತ್ತೆ. ಸ್ಮರಣ ಎನ್ನುವಂಥದ್ದು, ಮಿರ್ ಎನ್ನುವಂಥದ್ದು ಒಂದು ಮರ. ಆಕ್ಚುಲಿ ಆ ಮರದ ತೊಗಟೆಯಿಂದಲೇ ಆ ಒಂದು ಪರ್ಫ್ಯೂಮ್ ನ ತಯಾರಿಸ್ತಾರೆ. ಆದ್ರೆ ಒಂದು ತೊಗಟೆ ಪರ್ಫ್ಯೂಮ್ ತಯಾರಿಸುವುದಕ್ಕೆ ರೆಡಿಯಾಗಿದೆಯಾ ಅಂತ ಹೆಂಗ್ ಕಂಡಿಡಿತಾರೆ ಅಂತ ಹೇಳಿದ್ರೆ, ತೆಗೆದೆಲ್ಲ ಸ್ಮೆಲ್ ಮಾಡೋದಿಲ್ಲ. ಆ ತೊಗಟೆಯಲ್ಲಿ 5 ವರ್ಷ 10 ವರ್ಷ ಆಗಿದೆ ಅಂತಿದ್ರೆ ಆಟೋಮೆಟಿಕ್ ಆಗಿ ಸುವಾಸನೆ ಬೀರುತ್ತದೆ. ಅಲ್ಲಿ ಒಳ್ಳೆ 30 ವರ್ಷ ಆಗಿರುವಂತ ಮರವಾಗಿದ್ದರೆ 5 ಕಿಲೋಮೀಟರ್ ವರೆಗೂ ಆ ಸುವಾಸನೆ ಬೀರುತ್ತೆ. ಅದರ ಬಾಯಲ್ಲಿ ಇಡಕ್ಕಾಗಲ್ಲ. ಅದರ ಅರ್ಥವೇನೆಂದರೆ, ಇದು ದೊಡ್ಡ ಸಾಕ್ಷಿಯ ವಾಸನೆಯನ್ನ ಬೀರುತ್ತೆ. ಅದರ ಸಾಕ್ಷಿಯ ವಾಸನೆ ಬೀಸುವುದಕ್ಕೆ ಅದು ಹಾದು ಹೋಗುವಂತಹ ಹಾದಿ ಕಹಿಯಾಗಿರುತ್ತೆ. ದೇವ್ರು ಹೇಳ್ತಾರೆ, ದೀಪದಲ್ಲಿ ಬೆಳಕು ಉರಿಬೇಕು ಅಂತ ಹೇಳಿದ್ರೆ ನೀನೇನ್ ಮಾಡು, ಒಲಿವ ಮರದ ಎಣ್ಣೆಯನ್ನ ನೀನು ಕಸಿದು ಆ ಎಣ್ಣೆ, ಅವರು ಸುಂದರವಾಗಿ ಹೇಳ್ಬೋದು, ಆ ಒಂದು ಒಲಿವ ಎಣ್ಣೆಯನ್ನ ನೀವು ಸಾಫ್ಟ್ ಆಫ್ ತೆಗಿರಿ ಅಂತ ಕೂಡ ಹೇಳ್ಬೋದು. ಆದ್ರೆ ಹೇಳ್ಬೇಕಾದ್ರೆ ಅದನ್ನ ಜಡಿದು ಜಜ್ಜಿ ಅಂತ ಹೇಳ್ತಾರೆ. ಅರ್ಥವೇನೆಂದರೆ, ಒಂದು ಸೇವೆ ಅಥವಾ ಸಭೆ ಅಥವಾ ದರ್ಶನವೋ ನಿಮಗೆ ಒಳ್ಳೆ ಸಾಕ್ಷಿಯಾಗಿ ಬಿರಬೇಕು, ವಾಸನೆ ಬಿರಬೇಕು ಅಂತ ಹೇಳಿದ್ರೆ ಹಾದು ಹೋಗುವಂತಹ ಮಾರ್ಗ ಕಹಿಯಾಗಿರುತ್ತೆ. ಅದು ಪಡುವಂತಹ ಆ ವೇದನೆ, ಆದ್ದರಿಂದಲೇ ಅದಕ್ಕೆ ಸ್ಮರಣ ಅಂತ ಹೆಸರಿಡ್ತಾರೆ ದೇವರದಕ್ಕೆ. ಕೆಳಗೆ ಹೇಳ್ತಾರೆ, ನೀನು ಪಡುವಂತಹ ಪಾಡುಗಳ ಬಗ್ಗೆ ಭಯಪಡಬೇಡ. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಈ ಸಭೆ ಉಪದ್ರವವನ್ನು ದಾಟೋಗ್ಬೇಕು. ಅದು ಯಾವ ಕಾಲಘಟ್ಟ ಅಂತ ನೋಡುವುದಾದರೆ ಕ್ರಿಸ್ತಶಕ 100 313 ಇದೇ ಸಭೆ ಉಂಟಾದಂತಹ ಕಾಲದಲ್ಲಿ ವರ್ಸ್ಟ್ ಪೀರಿಯಡ್. ಸಭೆ ನಾಶವಾಗುವಷ್ಟು, ಆದರೆ ಸಾಕ್ಷಿ ಭಯಂಕರವಾಗಿರುತ್ತೆ. ಆ ಸಭೆಯಲ್ಲಿ ಹೇಳಲ್ಪಟ್ಟಂತ ಸಾಕ್ಷಿ ಹಂಗಿರುತ್ತೆ. ಕೊನೆಯದಾಗಿ ಒಂದು ವಿಷಯ ಇರುತ್ತೆ, ಈ ಸಭೆಯಲ್ಲಿ ಫಾಲ್ಟೇ ಇರುವುದಿಲ್ಲ, ಕೊರತೆನೇ ಇರುವುದಿಲ್ಲ. ಅಪೊಸ್ತಲ ಕಾಲದಲ್ಲಿ ಕೂಡ ಕೊರತೆ ಹೇಳ್ತಾರೆ, ಆದರೆ ಈ ಸಭೆಯ ಕಾಲದಲ್ಲಿ ಕೊರತೆ ಇರೋದಿಲ್ಲ. ಒಂದು ವಿಷಯ, ಸಭೆ ಕರ್ತನಿಗೋಸ್ಕರವಾಗಿ ವೈರಾಗ್ಯವಾಗಿ ಸಾಕ್ಷಿಯಾಗಿ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದರಲ್ಲಿ ಯಾವ ಕೊರತೆ ಇರಲ್ಲ. ಅದುವೇ ಈ ಸಭೆ ಹೇಳುತ್ತೆ. ಓಕೆ ಬ್ರದರ್, ಬಹಳ ಸಂತೋಷ ಬ್ರದರ್. ಈ ಸ್ಮರಣ ಸಭೆಯ ಕುರಿತಾಗಿ ಬಹಳ ಅದ್ಭುತವಾಗಿ ಹೇಳಿದ್ರೆ, ಈ ಒಂದು ಸಂಚಿಕೆಯಲ್ಲಿ ಪ್ರಾಮುಖ್ಯವಾಗಿ 7 ಟೈಟಲ್ ಕುರಿತಾಗಿ ಹಾಗೂ ಈ ಸ್ಮರಣ ಸಭೆಯ ಕುರಿತಾಗಿ ನಾವು ಒಂದೊಂದು ಸಂಚಿಕೆ ಕೂಡ ಈ ರೀತಿಯಾಗಿ, ಯಾಕಂದ್ರೆ ಒಂದೊಂದು ಸಭೆಯಾಗಿ ನಾವು ನೋಡಿದೆ, ಈ ರೀತಿಯಾಗಿ 7 ಸಭೆಗಳಲ್ಲೂ ಕೂಡ ಕಾಮನ್ ಆಗಿ ದೇವರು ಏನ್ ಮಾತನಾಡ್ತಿದ್ದಾರೆ ಎಂಬುದಾಗಿ ಆ ರೀತಿಯಾಗಿ ನಾವು ಚರ್ಚೆ ಮಾಡುತ್ತಾ ಹೋಗೋಣ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಹಳ ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಂಚಿಕೆಯಲ್ಲೂ ಕೂಡ ಬಹಳ ಪ್ರಾಮುಖ್ಯವಾಗಿ 7 ಸಭೆಗಳಲ್ಲಿ ದೇವರು ಒಂದೊಂದು ಸಭೆಗಳಿಗೂ ಕೂಡ ಯಾವ ಒಂದು ಟೈಟಲ್ ಅಲ್ಲಿ ಮಾತನಾಡುತ್ತಾರೆ ಎಂಬುದಾಗಿ ಅನೇಕ ವಿಷಯಗಳನ್ನು ನಾವು ಒಂದು ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ಅದರಲ್ಲಿ ಕಡೆಯದಾಗಿ ನಾವು ಸ್ಮರಣ ಸಭೆಯ ಕುರಿತಾಗಿ ನೋಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ದೇವರು ನಮಗೆಲ್ಲರಿಗೂ ಹೇಳುತ್ತಿರುವಂಥ ಒಂದು ವಿಷಯ ಏನಂದರೆ, ನಾವು ಕೂಡ ಈ ಒಂದು ಕಡೆಯ ಕಾಲದಲ್ಲಿ ದೇವರಿಗೆ ನಾವು ಸಾಕ್ಷಿಯುಳ್ಳ ಒಂದು ವಾಸನೆಯನ್ನು ನಾವು ಬೀಸಬೇಕು. ಆ ಸಾಕ್ಷಿಯುಳ್ಳವರಾಗಿ ನಾವು ಇರಬೇಕಂದ್ರೆ ನಾವು ಕೂಡ ಉಪದ್ರವದಲ್ಲಿ ಹಾದು ಹೋಗುವರಾಗಿರಬೇಕೆಂಬುದಾಗಿ ದೇವರು ಈ ಒಂದು ಸಂಚಿಕೆ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ದೇವರಿಗೆ ಸಾಕ್ಷಿಯಾಗಿರೋಣ. ಕ್ರಿಸ್ತನ ಅತಿ ಶೀಘ್ರವಾಗಿ ಬರುವವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.